अच्छे से दौड़ो, वॉक नहीं करना है ट्रैक के ऊपर, ओके? ट्रैक के ऊपर वॉक नहीं करना है, वॉक करेंगे तो फेल हो जाएंगे। पीछे जाइए, गो बैक, वन स्टेप बैक, वन स्टेप बैक, वन स्टेप बैक। नो 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 नो, पुश मत करो, पुश क्यों कर रहे हो? टाइम है बहुत, हैं? ರೆಡಿ ಗೋ. ಸ್ಟಾರ್ಟ್ ಆಯಿತು, ಅದ್ರ ಜೊತೆ ಟೈಮು ಸ್ಟಾರ್ಟ್ ಆಯಿತು. ಯಾವ ರೀತಿ ರ್ಯಾಲಿ ನಡೀತದೆ ಅಂತಕ್ಕಂಥದ್ದನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಅಭ್ಯರ್ಥಿಗಳಿಗೆ. ನೋಡ್ಬೋದು ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ, ಎಷ್ಟು ಚೆಂದ ಓಡ್ತಾ ಇದ್ದಾರೆ ನೋಡ್ರಿ. ಪಕ್ಷಿಗಳು ಯಾವ ರೀತಿ ಆಕಾಶದಾಗ ಒಮ್ಮೆ ಕೂಡಿ ಹೋಗ್ತಿರ್ತಾವಲ್ಲ ಆ ರೀತಿ ಆ ರನ್ನಿಂಗ್ ಓಟವನ್ನು ನೋಡಿದರೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಇವಾಗ ಇವರೆಲ್ಲ ರಾತ್ರಿ 3 ಗಂಟೆಗೆ ಹೋಗಿ ನಂಬರ್ ಹಚ್ಚಿರ್ತಾರೆ. 3 ಗಂಟೆಯಿಂದ ರನ್ನಿಂಗನ್ನು ಮಾಡ್ತಾ ಇರ್ತಾರೆ, ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಈಗಾಗಲೇ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಯೂಟ್ಯೂಬ್ ಚಾನಲ್ 2 ಲಕ್ಷಕ್ಕಿಂತ ಅಧಿಕ ಪಾಲಕರು ಮತ್ತು ಅಭ್ಯರ್ಥಿಗಳು ಸಬ್ಸ್ಕ್ರೈಬನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದ ಹೇಳ್ತೀನಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ತಿಳಿದುಕೊಳ್ಳಿ, ಉದ್ಯೋಗ ಮಾಹಿತಿಯನ್ನು ತಿಳಿದುಕೊಳ್ಳಿ. ಗಮನಿಸ್ಬೋದು, ಬೆಳಕಾಗ್ತಾಯಿದೆ, ನಸುಕಾಗ್ತಾಯಿದೆ, ಬೆಳಕಾಗ್ತಾಯಿದೆ. ವಿಡಿಯೋ ಕ್ಲಿಯರಾಗಿ ಸ್ವಲ್ಪ ಕಾಣಿಸ್ತಾ ಇದೆ. ನೋಡ್ತಾ ಇದ್ದರೆ ವಿಡಿಯೋ ಕ್ಲಿಯರ್ ಕಾಣಿಸ್ತಾ ಇದೆ. ಸ್ಟಾರ್ಟಿಂಗ್ ಈಗ ಚೇಂಜ್ ಆಯಿತು, ಸ್ವಲ್ಪ ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳನ್ನ ಅಂದರೆ ಭಾವಿ ಅಭ್ಯರ್ಥಿಗಳನ್ನು ಪಾಲಕರು ಗುರುತಿಸ್ಬೋದು, ನಿಮ್ಮ ಫ್ರೆಂಡ್ಸು ಗುರುತಿಸ್ಬೋದು. ಇದು 6ನೇ ದಿನದ 5ನೇ ಬ್ಯಾಚ್ ರನ್ನಿಂಗನ್ನು ನೋಡ್ತಾ ಇದ್ರಿ. ಗಮನಿಸ್ಬೋದು, 2ನೇ ರೌಂಡ್ ಸ್ಟಾರ್ಟ್ ಆಗಿದೆ. ಈಗ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಈಗ ನಮ್ಮ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಹಾಗೆ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಅಷ್ಟೇ ಅಲ್ಲದೆ ಎಲ್ಲ ಥರ ಡಿಫೆನ್ಸ್ ಫೋರ್ಸ್ಗಳಲ್ಲಿ ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗೂ ಸಹಿತ ಹೊಸದಾಗಿ ಬರ್ತಕ್ಕಂಥ ಅಭ್ಯರ್ಥಿಗಳು ಅಡ್ವಾನ್ಸ್ ಆಗಿ ರಿಸರ್ವೇಷನ್ ಮಾಡ್ಕೋಬೇಕು. ಸೀಟ್ ಸಿಗೋಂಗಿಲ್ಲ, ನಿಮಗೆಲ್ಲರಿಗೂ ಗೊತ್ತಿರಲಿ. ಆಲ್ ಕರ್ನಾಟಕ ಒಮ್ಮೆ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಕವ, ಒಮ್ಮೆ ಏಕಾಲಕ್ಕೆ ಎಕ್ಸಾಮ್ಗಳು ನಡೆಯೋದ್ರಿಂದ ಅಡ್ವಾನ್ಸ್ ಆಗಿ ಬರಬೇಕು. ಅಡ್ವಾನ್ಸ್ ಬಂದರೆ ಅನುಕೂಲ ಆಗ್ತದೆ. ನೋಡ್ಕೊಬೋದು ಅಭ್ಯರ್ಥಿಗಳು. ಇದು 5ನೇ ಬ್ಯಾಚ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. 6ನೇ ದಿನದ 5ನೇ ಬ್ಯಾಚ್ ಅಭ್ಯರ್ಥಿಗಳು ಗಮನಿಸ್ಬೋದು. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಅಭ್ಯರ್ಥಿಗಳು ಸಹಿತ ರ್ಯಾಲಿ ಮುಗಿಸಿ ನೀವು ಹೊರಗೆ ಬಂದ ಮೇಲಾದರೂ ಕಮೆಂಟ್ಗಳನ್ನು ಮಾಡಬೇಕು. ಅಭ್ಯರ್ಥಿಗಳು ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಟೈಮನ್ನು ಗಮನಿಸ್ಬೋದು, ಯಾವ ರೀತಿ ಓಡ್ತಾರೆ ನೋಡ್ಬೋದು, ಹೆಜ್ಜೆಗಳನ್ನು ಯಾವ ರೀತಿ ಹಾಕ್ತಾರೆ. ಮುಂದಿದ್ದಂಥ ಅಭ್ಯರ್ಥಿ ಯಾವ ರೀತಿ ಓಡ್ತಾ ಇರ್ತಾರೆ, ಅವ್ರ ಕೈ ಸ್ವಿಂಗ್ ಹೆಂಗೆ ಇರ್ತಾವೆ, ಕಾಲು ಹೆಜ್ಜೆಗಳು ಯಾವ ರೀತಿ ಇರ್ತಾವೆ ಅನ್ನೋದನ್ನು ಗಮನಿಸಬೇಕು. ಆಮೇಲೆ ಫಸ್ಟ್ ಲೈನ್ದಾಗ ನಾವು ಓಡೋಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಸಿಂಥೆಟಿಕ್ ಗ್ರೌಂಡ್ ಅದ, ಭಾಳ ಮಸ್ತ್ ಗ್ರೌಂಡ್ ಅದ. ನೀವು ಬರಿಗಾಲನೇ ಓಡ್ಬೋದು, ಸ್ಯೂಸ್ ಹಾಕೊಂಡು ಓಡ್ಬೋದು. 2 ಟೈಪ್ ಓಡಲಿಕ್ಕೆ ಅವಕಾಶ ಅದ. ಯಾವುದೇ ರೀತಿ ಏನೂ ತೊಂದರೆ ಇಲ್ಲ. ಆಮೇಲೆ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ. ಯಾರೂ ಏನು ಒಳಗೆ ಹೋಗೋದು ಹೊರಗೆ ಬರೋದು ಏನೂ ಸಮಸ್ಯೆ ಇಲ್ಲ. ಆರಾಮಾಗಿ ರನ್ನಿಂಗನ್ನು ಮಾಡ್ಬೋದು. ಲೈನ್ಗಳು ಕಾಣಿಸ್ತಾ ಇದ್ದಾವೆ. ಆಮೇಲೆ ಟ್ರ್ಯಾಕು 8 ಲೈನ್ ಐತ್ರಿ. ಇದು 8 ಲೈನ್ ಇರೋದ್ರಿಂದ ಸ್ಟಾರ್ಟಿಂಗ್ ಸಹಿತ ತೊಂದರೆ ಆಗೋದಿಲ್ಲ. ಆರಾಮ್ ಸೈಡ್ ತೆಗೆದು ಹೋಗಿ ರನ್ನಿಂಗನ್ನು ಮಾಡ್ಬೋದು. ಅಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಆಮೇಲೆ ಪೊಲೀಸ್ ಇಲಾಖೆ ಎಲ್ಲರೂ ಒಳ್ಳೆಯ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ರ್ಯಾಲಿ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಕಾರಣೀಭೂತರಾಗಿದ್ದಾರೆ. ಆರ್ಮಿಯವರು ಸಹಿತ ಒಳ್ಳೆಯ ಸಪೋರ್ಟನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು, ಎಲ್ಲ ಹೈಟ್ ಆಗಿರ್ಬೋದು ಎಲ್ಲ ರೀತಿ ಸಹಿತ ನೋಡ್ಕೊತಿದ್ದಾರೆ. ರನ್ನಿಂಗ್ ಮುಗಿದ ಮೇಲೆ ಪುಲಪ್ಸು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ, ಅದಾದಮೇಲೆ ಹೈಟ, ವೇಟ, ಚೆಸ್ಟ್, ಆಮೇಲೆ ಮರದನ ಮೆಡಿಕಲ್ ಇರ್ತದೆ ಅಭ್ಯರ್ಥಿಗಳು. ಗಮನಿಸ್ಬೋದು, ಎಲ್ಲಿ ಫಿಸಿಕಲ್ ಇರ್ತದೆ ಅಲ್ಲೇ ಅದೇ ರ್ಯಾಲಿಲಿ ಅಲ್ಲಿ ಮೆಡಿಕಲ್ ಸಹಿತ ನಡೀತಾ ಇರ್ತೈತಿ. ಮರದಿನ ನಡೀತಾ ಇರ್ತೈತಿ. ಮೆಡಿಕಲ್ ಕವರ ಕ್ಲೀನಾಗಿ ಸಾಬನ ಚೆಕ್ ಸ್ನಾನ ಮಾಡ್ಕೊಂಡು ಹೋಗಬೇಕು. ಪೂರ್ತಿ ಇಡೀ ದೇಹದ ಪ್ರತಿಯೊಂದು ಭಾಗವನ್ನು ಚೆಕ್ ಮಾಡ್ತಾರೆ ಮೆಡಿಕಲ್ನಲ್ಲಿ. ನೋಡ್ಬೋದು, ಓಡ್ತಾ ಇದ್ದಾರೆ. ರೌಂಡ್ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಲಾಸ್ಟ್ ರೌಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಮುಂದೆ ಇದ್ದಂಥ ಅಭ್ಯರ್ಥಿಗಳು ನೋಡ್ಬೋದು, ಎಷ್ಟು ಟೈಮ್ದಾಗ ಅವ್ರು ಬರ್ತಾರೆ ನೋಡ್ಬೋದು. ಅಭ್ಯರ್ಥಿಗಳು ಹಾಗೆ ಮುಂದಿನ ವಿಡಿಯೋಗೆ ಕಾಯ್ತಾರೆ. ನೋಡ್ಬೋದು ಎಷ್ಟು ಜನ ನೋಡ್ರಿ, ಎಷ್ಟು ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಮುಂದೆ ಇದ್ದಂಥ ಅಭ್ಯರ್ಥಿಗಳು ಓಡು ಜೋರಾಗಿ ಓಡು, ಸ್ಪೀಡ್ ಅದ, 5:30 ಬರಬೇಕು, ಎಕ್ಸಲೆಂಟ್ ಬರಬೇಕು. ಓಡು ಮುಂದಿದ್ದಂಥ ಅಭ್ಯರ್ಥಿ ನೋಡಿ ಎಷ್ಟು ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ. ಅವ್ನು ನೋಡ್ರೆ ಸ್ಲೋ ಓಡಿದಾಗ ಅನಿಸ್ತದೆ, ಆದರೆ ಅವನು ಹೆಜ್ಜೆಗಳು ದೊಡ್ಡ ಹೆಜ್ಜೆಗಳನ್ನಿಟ್ಟು ಓಡ್ತಾ ಇದ್ದಾನೆ. ಮುಂದಿದ್ದಂಥ ಅಭ್ಯರ್ಥಿ ನೋಡಿ ಎಷ್ಟು ಟೈಮ್ದಾಗ ಅವ್ನು ಬರ್ತಾನೆ, ನೀವೇ ಗಮನಿಸಬೇಕು ಅಭ್ಯರ್ಥಿಗಳೇ. ನೋಡ್ಬೋದು ಭಾಳ ವೇಗವಾಗಿ ಅಭ್ಯರ್ಥಿ
ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ಹಿಂದಿದ್ದಂಥ ಅಭ್ಯರ್ಥಿಗಳು ಸಹಿತ ಅಷ್ಟೇ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ಫಸ್ಟ್ ಬರ್ತಕ್ಕಂಥ ಅಭ್ಯರ್ಥಿ ರನ್ನಿಂಗ್ ಟೈಮಿಂಗನ್ನು ನೋಡ್ಬೋದು. ಅವ್ನು ಓಡೋ ಸ್ಟೈಲನ್ನು ನೋಡಿದರೆ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ಅವ್ನ ಟೈಮನ್ನು ನಾವು ಗಮನಿಸ್ಬೋದು. 400 ಮೀಟರ್ ಟ್ರ್ಯಾಕ್ ಅದ ಕಾಣಿಸ್ತದೆ ನೋಡ್ರಿ. ಇನ್ನೊಂದು ಓಡತಕ್ಕಂಥ ಅಭ್ಯರ್ಥಿ ಕಾಣಿಸ್ತಿದ್ದಾನೆ. ಎಷ್ಟು ಜನ ಆಯ್ಕೆ ಆಗ್ತಾರೆ ಎಣಿಕೆ ಮಾಡಿ ನೀವು ಕಮೆಂಟನ್ನು ಮಾಡಬೇಕು. ಹಾಗೆ ಭಾಗವಹಿಸಿದ ಎಲ್ಲ ಅಭ್ಯರ್ಥಿಗಳಿಗೂ ಅಭಿನಂದನೆಗಳನ್ನ ತಿಳಿಸಬೇಕು. ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.